ನಮ್ಮ ಅಪ್ಪ ಅಮ್ಮನ ಊರಲ್ಲವ್ರೆ, ಹೋಗಿ ಏನಾರ ಲೂಟಿ ಗಿಟಿ ಮಾಡ್ಕೊಂಬರೋಣ. ನೋಡ್ರಿ ಮನೆ ಹಿಂದೆಯಿಂದ ಒಯ್ತಾ ಇದ್ದೀನಿ. ಹೋಗ್ಬಿಟ್ಟು ಏನಾದರೂ ನಮ್ಮ ಅಜ್ಜಿ ಒಬ್ಬರೇ ಇರೋದು, ಏನಾದರೂ ದೆಪ್ಕೊಂಡು ಹೋಗ್ಬಿಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಸ್ನಾನಾಗಿನೆಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ಸುಮ್ಮನೆ ಹಂಗೆ ಒಂದು ಪೋಸ್ ಕೊಡೋಣ ಅಂದ್ಬಿಟ್ಟು ನಮ್ಮ ಹುಡುಗ ಹೇಳ್ತಿದ್ದ ಹೀರೋ ಇದ್ದಂಗೆ ಇದೆಯಾ ಕಣೋ ಅಂತ, ಅದಕ್ಕೆ ನೋಡೋಣ ಅಂತ ಬಂದೆ. ಹಿಂಗೆ ಜೊಲೈನ್ ಗತ್ತು ಅದಲ್ಲ. ಸರಿ, ಇವಾಗ ಕಾಲೇಜ್ಗೆ ಹೊರಡ್ಬೇಕು, ಹೊರಡೋಣ. ರೆಡಿ ಎಲ್ಲ ಆಗ್ಬಿಟ್ಟು ನೋಡ್ರಿ. ನೋಡ್ರಿ ನನ್ನ ಮಗಂದು ಬರೀ ಇದೇ ಆಯ್ತು. ಬರೋದು 8-9 ಗಂಟೆಗೆ ಎದ್ದೊಳೋದು, ಈ ಟೈಮ್ಗೆ. ತಮ್ಮ ಬಂದು ಎಷ್ಟೊತ್ತಾಯ್ತು ತಮ್ಮ? ನಾನು ಎಲ್ಲಿ ನೋಡ್ದೆ, ಫುಲ್ ಹೀರೋ ಆಗ್ಬಿಟ್ಟಿದ್ಯಲ್ಲೋ. ನೋಡ್ರಿ, ಹೀರೋ ಆಗ್ಬಿಟ್ಟು ಬೆಳ್ಳಗಾಗ್ಬಿಟ್ಟಿದ್ಯಾ. ಬಸ್ ಬಂದಿದ್ದು ಬಸ್ಸು BMW. ಬಾ ದೇವಸ್ಥಾನ ಹೋಗೋಣ. ಯಾವ ದೇವಸ್ಥಾನ? ಕಾಲೇಜು? ಕಾಲೇಜ್ ಬೇಡ. ಪ್ರಸಾದ ಕೊಡ್ತಾರಾ? ಊಟನೇ ಹಾಕ್ಸಿದವ್ರೆ. ಬಾ ಮತ್ತೆ ಹೋಗೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಾಲೇಜ್ ಬಂಕ್ ಹಾಕ್ಸ್ತಾ ಗೊತ್ತಮ್ಮ. ಇವತ್ತಿದು ವೈಕುಂಠ ಏಕಾದಶಿ, ಅದಕ್ಕೇನೆ ಇವತ್ತು ಕಾಲೇಜೆಲ್ಲ ಇತ್ತಿಂಗ್ ಯಾರು ಬರಲ್ಲ ಅನ್ಕೊಂತೀನಿ. ಎಲ್ಲಿ ವಾರ ನಮ್ಮೂರಲ್ಲಿ ಒಂದ್ ವಾರ ಊಟ ಹಾಕ್ಸ್ತೀನಿ ಬಾರೋ. ನಮ್ಮ ಮನೆಗೆ ಬೇಡ, ಇಲ್ಲಿ ಹಾಕ್ಸ್ತೀನಿ. ಏನ್ ನಮ್ಮ ಮನೇಲಿ ತಿನ್ನಕ್ ಅನ್ನ ಇಲ್ವಾ? ಹೆಂಗ್ ಕುಳಿದ್ ಬಿಟ್ಟಿದೀವ? ನಡಿ, ಹತ್ತು ಬಸ್ಸು. ಇವತ್ತು ಎಷ್ಟು ಖುಷಿ ಆಗ್ಬಿಟ್ಟೈತೆ ಅಂದ್ರೆ, ಫುಲ್ಲು ಖುಷಿ ಅಂದ್ರೆ ಎದೆಯಿಂದ ಉಕ್ಕುತ್ತಾ ಐತೆ, ಹಂಗೆ ಕುದೀತಾ ಐತೆ ಖುಷಿ. ರಿಷಿ, ನಮ್ಮ ರಿಷಿ 10 ರೂಪಾಯಿ ಇದೇನೋ ಇತ್ತಂದ್ಬಿಟ್ಟು ನನಗೆ ತಿನ್ನೋತಮ್ಮ ಅಂತ. 10 ರೂಪಾಯಿ ಡಬ್ಬ, ಒಂದು ಡಬ್ಬ 250 ರೂಪಾಯಿ ಅಂತೆ ಗೈಸ್. ಇದು ನನಗೆ ತಂದು ಕೊಟ್ಬಿಟ್ಟವನೇ. ಫುಲ್ಲು ನೋಡ್ರಿ, ಅದಕ್ಕೆ ಬೆಳ್ಳಗಾಗ್ಬಿಟ್ಟವನೇ. ಎಲ್ಲ ತಂದ್ಕೊಟ್ಬಿಟ್ಟವನಲ್ಲ. ಎಷ್ಟು ಆಶ್ಚರ್ಯ ಅಂದರೆ ನನಗೆ ಫುಲ್ ನಂಬಕ್ಕಾಗ್ತಿಲ್ಲ. ಇವತ್ತು ಈ ಖುಷಿಗೆ ಕಾಲೇಜ್ ಮಧ್ಯಾಹ್ನ ಬಂಕ್ ಹಾಕಿ ಬರ್ತೀವಿ ಊಟ ತಿನ್ನಕ್ಕೆ. ಇಸ್ಕೊಂಡ ಫುಲ್ ಹ್ಯಾಪಿ ತಮ್ಮ. ಇವಾಗ ಇನ್ನೊಬ್ಬ ಬರಬೇಕು, ರಮೇಶ ಬರಬೇಕು. ನನ್ನ ಮಗನ ಮೆಟ್ರೋ, ಒಂದು ಕೋಟಿ ಕುಳ ಮೆಟ್ರೋದಲ್ಲಿ ಬರ್ತಾನೆ. ಇವಾಗ ಒಂದೊಂದ್ಸಲ ಕೈಕೊಂಡು ಕೂತ್ಕೊಂಡಿದ್ದೀವಿ. ಇವನ್ ನೋಡ್ರಿ, ಬರೀ ರೀಲ್ಸು ಬರೀ ಅದರಲ್ಲೇ ಮುಳುಗೋಗಿರ್ತಾನೆ. ನೋಡ್ರಿ, ಕಾಲ ಮೇಲೆ ಕಾಲೆಲ್ಲ ಹಾಕೊಂಡು. ಹೇಳಿಲ್ವಾ ಕೋಟಿ ಕುಳ ಬಿಸ್ಕೆಟ್ ಏನೋ ಕೊಟ್ನಲ್ಲ, ಹೆಂಗಿತ್ತು ಗೊತ್ತಾ? ಫುಲ್ಲು ಇದೇ ಇತ್ತು. ಏನಕ್ಕಮ್ಮ ಅದು? ಬಾದಾಮಿ, ಬರೀ ಬಾದಾಮಿ ತುಪ್ಪನೇ ಇತ್ತು. ಅಷ್ಟು ಕೋಟಿ ಕುಳಾಗಾಯ್ತು. ಫುಲ್ಲು GT ಇದೆ ಅವ್ರ ಮನೇಲಿ. ಇವನ್ ನಮ್ಮನೆ ಕೊಡ್ತಿರೋ 10th ಪಾಸ್ ಆದಾಗೇನೋ ಕೊಡ್ಸವ್ರೆ ತಾನೇ ತಮ್ಮ? ಎಷ್ಟು 650 150? ಕಾಂಟಿನೆಂಟಲ್ಲ. ಇನ್ನೊಬ್ಬ ಬರೋನತ್ರ ಒಂದು ಬ್ಲ್ಯಾಕ್ ಕಲರ್ ಏನೋ ಇಕ್ಕಿರೋದೊಂದು ಆಕ್ಸಿಸ್ ಸಿಕ್ಕವನೆ. ನಮ್ಮದು ಇದೆ ಒಂದು GT 650 ಕಾಂಟಿನೆಂಟಲ್. GT ಕೆಳಗಡೆ ಸ್ವಲ್ಪ ವೈಟ್ಗಿರುತ್ತೆ, ಆಕ್ಟಿವಾ ಅಂತ ಬರ್ದಿರುತ್ತೆ GT ಮೇಲೆ. GT ಅಂತಲ್ಲ ತಾನೇ ತಮ್ಮ? ಅಳ್ಕೊತಾರ ತಮ್ಮ, ತಗೊಳಕ್ಕಾಗಲ್ಲ ಅಂತನಾ? ಇಲ್ಲ ತಮ್ಮ, ಹೇಳಿದ್ದು ತಾನೇ. 5G ತಾನೇ? 6G
GT ಕಾಂಟಿನೆಂಟಲ್ ಆಕ್ಟಿವಾ 6G. ಯಾಕೋ ತಮ್ಮ ಏನ್ ಹೇಳು. ಇವಾಗ ಬಂದವನು ಮೆಟ್ರೋ ಇಳ್ಕೊಂಡು ನೋಡ್ರಿ ಓಡ್ತಾವನೆ. ಬಸ್ರಿ ಹೆಂಗ್ಸು ತಮ್ಮ ನೋಡ ಬಸ್ರಿ ಹೆಂಗ್ಸು ಅಂತ ನಿನ್ನ ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತೀಯಲ್ಲೋ ಏನ್ ಸಾಯ್ತಾವ್ರಂದ್ರೆ ಇವನ್ ಸಿಂಗರ್. ತಮ್ಮ ಆಡು ಆಡ್ತಿದ್ದಲ್ಲೋ ಸಿಂಗರ್ ತಾನೇನೋ ನೀನು. ಎಲ್ಲಿಗೋ ಚಲೋ ಇಲ್ಲಿ ಕುತ್ಕೊಳ್ಳೋಣ ಅಂತ ಕರ್ಸ್ಬಿಟ್ಟು ಕ್ಲಾಸ್ಗೆ ಹೋಗೋಣ ಅಂತಿರಲ್ರು. ನೋಡಿ ಬರ್ತಾ ಇದ್ ಸಾಂಗು ಅಲ್ಲೊಬ್ಬ ನಗಿತಾನೆ. ಬೇರೆ ಕಿತ್ತೋಗ್ಬಿಟ್ಟೈತೆ ಗೈಸ್ ನೋಡ್ರಿ. ಒಂದೇ ಒಂದ್ ಕಡೆ ಹಾಕೊಂಡಿದೀನಿ, ಇನ್ನೊಂದ್ ಕಡೆ ಹಾಕೊಂಡೇ ಇಲ್ಲ. ಕಿತ್ತೆ ಹೋಗ್ಬಿಟ್ಟೈತೆ ಬ್ಯಾಗ್. ಇವಾಗ ಕಾಲೇಜ್ ಎಲ್ಲ ಮುಗಿಸ್ಕೊಂಡ್ ಬಂದು ನೋಡ್ರಿ ಅವ್ನು ಹೊಡ್ತಾನೆ. ಹೊಟ್ಟೆ ಹಸಿತೈತೆ. ಇವನೇನೋ ಮನೆಗೆ ಊಟ ತಗೊಬೇಕಂತೆ, ಅದಕ್ಕೆ ಬಂದಿದೀವಿ. ಸಿಗೋಣ ಮನೇಲಿ. ಐಸ್ ಬನ್ನಿ ಇವಾಗ ನಮ್ಮ ಮನೇಲೆ ಹೋಗಿ ಕದಿಯೋಣ ಏನಾದರೂ. ಯಾರು ಇಲ್ಲ ಮನೇಲಿ, ನಮ್ಮ ಅಪ್ಪ ಅಮ್ಮನ ಊರಲ್ಲವ್ರೆ. ಹೋಗಿ ಏನಾರ ಲೂಟಿ ಗೀಟಿ ಮಾಡ್ಕೊಂಬರೋಣ. ನೋಡ್ರಿ ಮನೆ ಹಿಂದೆಯಿಂದ ಒಯ್ತಾ ಇದ್ದೀನಿ. ಹೋಗ್ಬಿಟ್ಟು ಏನಾದರೂ ನಮ್ಮ ಅಜ್ಜಿ ಒಬ್ಬರೇ ಇರೋದು, ಏನಾದರೂ ದೆಪ್ಕೊಂಡು ಹೋಗ್ಬಿಡೋಣ. ನಿಧಾನಕ್ಕೆ ಕಾರ್ಬೇಕು, ಕಾಂಪೌಂಡು ಸೌಂಡೇ ಬರಬಾರ್ದು. ಹಾಯ್ಕೊಂಡ್ಬಿಡ್ತಿದ್ದೆ, ಹುಷಾರಾಗಿ ಹೋಗ್ಬೇಕು ಅಣ್ಣ. ಹೋಗ್ಬಿಟ್ಟು ಇಳಿದ್ಬಿಟ್ಟು ಏನಾದ್ರು ಲೂಟಿ ಹೊಡೆಯಂಬದಿ. ಡೋರ್ ಓಪನ್ ಐತೆ ಗಾಯ್ಸ್. ಅಜ್ಜಿ ಬೇರೆ ಒಳಗಡೆ ಅವ್ರೆ. ಅದೇನು ಇಲ್ಲ, ನಮ್ಮ ಬಿಲ್ಡಿಂಗಲ್ಲಿ ಯಾರೋ ಎಕ್ಸ್ಪೈರ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ. ಸೊ ಅದರಿಂದ ನಮ್ಮ ಅಜ್ಜಿ ಕಾಂಪೌಂಡ್ ಹರ್ಕೊಂಬಾ, ಇಲ್ಲ ಕೈಕಾಲು ಮುರಿತೀನಿ, ಅಲ್ಲಿ ಮುಂದೆ ಎಲ್ಲ ಬರಬೇಡ ಅಂತ ಎಗರಾಡ್ಬಿಟ್ರು. ಸರಿ ಅಂದ್ಬಿಟ್ಟು ಅದಕ್ಕೆ ಕಾಂಪೌಂಡ್ ಹಾರ್ಕೊಂಡು ಬಂದಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ ಗೈಸ್, ಸಿಗೋಣ. ಇದೇ ಥರ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.